ಜನವರಿ 8 ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ. ಆದರೆ ಯಶ್ಗೆ ಮಾತ್ರ ಈ ದಿನ ಕರಾಳ ದಿನ. ಒಂದು ಕಡೆ ಯಶ್ ಕಟೌಟ್ ಹಾಕೋಕೆ ಹೋಗಿ ಮಸಣ ಸೇರಿದ ಫ್ಯಾನ್ಸ್, ಇನ್ನೊಂದು ಕಡೆ ಯಶ್ನ ಚೇಸ್ ಮಾಡೋಕೆ ಹೋಗಿ ಉಸಿರು ಚೆಲ್ಲಿದ ಅಭಿಮಾನಿ. ಈ ದುರಂತ ಯಶ್ಗೆ ಜೀವಮಾನದ ನೋವು. ಇನ್ನು ಈ ಹಿಂದೆನೂ ಯಶ್ ಅಭಿಮಾನಿ ಆತ್ಮಹತ್ಯೆಗೆ ಶರಣಾಗಿದ್ದ. ಅಷ್ಟಕ್ಕೂ ಆತ್ಮಹತ್ಯೆಗೆ ಕಾರಣವೇನ್ ಗೊತ್ತಾ? ಯಶ್ ಮುಂದಿನ ಚಿತ್ರಕ್ಕೆ ತುದಿಗಾಲಲ್ಲಿ ಕಾಯ್ತಿರೋ ಫ್ಯಾನ್ಸ್ ನೆಚ್ಚಿನ ನಟನ ಬರ್ತ್ಡೇನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಅನ್ಕೊಂಡಿದ್ರು. ಆದರೆ ಕೆಲ ಕಾರಣಕ್ಕೆ ಯಶ್ ಹುಟ್ಟು ಹಬ್ಬಕ್ಕೆ ಬ್ರೇಕ್ ಹಾಕಿದ್ರು. ಟಾಕ್ಸಿಕ್ ಚಿತ್ರೀಕರಣದಲ್ಲಿ ಬ್ಯುಸಿಗಿದ್ದ ಯಶ್ಗೆ ಫ್ಯಾನ್ಸ್ ದುರಂತ ದೊಡ್ಡ ಆಘಾತ ತಂದು ಕೊಟ್ಟಿತ್ತು. ಹೌದು, ಯಶ್ ಅಭಿಮಾನಿಗಳೆಲ್ಲ ಸೇರಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿಯಲ್ಲಿ ಕಟೌಟ್ ಕಟ್ಟೋಕೆ ಮುಂದಾಗಿದ್ರು. ಆದರೆ ಕಟೌಟ್ ಕರೆಂಟ್ ವೈರ್ಗೆ ತಾಗಿ ಕರೆಂಟ್ ಶಾಕ್ ಹೊಡೆದು ಮೂವರು ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ಅಭಿಮಾನಿಗಳಿಗೆ ಹೀಗಾಯ್ತಲ್ಲ ಅಂತ ಯಶ್ ಗೋವಾದಿಂದ ಕೆಲಸಗೆಲ್ಲ ಬಿಟ್ಟು ಓಡೋಡಿ ಬಂದ್ರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಇದರ ಜೊತೆಗೆ ಇದೇ ಘಟನೆಯಲ್ಲಿ ಗಾಯಗೊಂಡಿದ್ದ ಬೇರೆ ಅಭಿಮಾನಿಗಳನ್ನ ನೋಡೋಕೆ ಆಸ್ಪತ್ರೆಗೆ ತೆರಳಿದ್ರು ಯಶ್. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ವಿಚಾರಿಸಿ ಕಾರಿನಲ್ಲಿ ಹೊರಟಿದ್ದ ಯಶ್ನ ಮತ್ತೊಬ್ಬ ಅಭಿಮಾನಿ ನೋಡಿದ್ದೇ ತಡ ಯಶ್ ಕಾರನ್ನ ಚೇಸ್ ಮಾಡಿದ್ದಾನೆ. ಯಶ್ನ ನೋಡೋಕೆ ಅಂತ ಬೈಕ್ನಲ್ಲಿ ಸ್ಪೀಡ್ ಆಗಿ ಬಂದವನು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಭೀಕರ ಅಪಘಾತದಲ್ಲಿ ಈತನು ಕೂಡ ಸಾವಿನ ಕದ ತಟ್ಟಿದ್ದಾನೆ. ಇದೆಲ್ಲ ಈ ವರ್ಷ ನಡೆದ ಘಟನೆಯಾದರೆ 2019ರಲ್ಲಿ ಯಶ್ ಬರ್ತ್ಡೇ ದಿನ ಮಹಾ ದುರಂತವೇ ನಡೆದು ಹೋಗಿತ್ತು. ಯಶ್ ಬರ್ತ್ಡೇಗೆ ವಿಶ್ ಮಾಡಲು ಅಂತ ದಾಸರಹಳ್ಳಿಯ ರವಿ ರಘುರಾಮ್ ಎಂಬಾತ ಯಶ್ ಮನೆ ಬಳಿ ಬಂದಿದ್ದ. ಆದರೆ ಅವತ್ತು ಯಶ್ ಮನೆಯಲ್ಲಿ ಇರಲಿಲ್ಲ. ಯಶ್ ಇಲ್ಲ ಅನ್ನೋ ಸುದ್ದಿ ತಿಳಿದಿದ್ದಂತೆ ಅಭಿಮಾನಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದ. ಯಶ್ ಮನೆಯ ಹೊರಗೆ ಇದ್ದ ಭದ್ರತಾ ಸಿಬ್ಬಂದಿ ಬೆಂಕಿ ಆರಿಸಲು ಪ್ರಯತ್ನಿಸಿದ್ರು. ಆದರೆ ಸಾಧ್ಯವಾಗಲಿಲ್ಲ. ನಂತರ ರವಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆಗಲೇ ರವಿ ಅವರ ದೇಹ 80% ಸುಟ್ಟು ಹೋಗಿತ್ತು. ಆ ಬಳಿಕ ಯಶ್ ಅವರು ವಿಚಾರ ತಿಳಿದು ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆದರೆ ಅಭಿಮಾನಿ ಬದುಕಿ ಉಳಿಯಲೇ ಇಲ್ಲ.